Hello everyone. Welcome to the Educational Management and Organization fourth semester class Unit 3 Management of School and Supervision. ಶಾಲಾ ನಿರ್ವಹಣೆ ಮತ್ತು ಮೇಲ್ವಿಚಾರಣೆ ಅಂತಕ್ಕಂಥ ಘಟಕದ ಅಡಿಯಲ್ಲಿ ತುಂಬ ವಿಷಯಗಳನ್ನು ಚರ್ಚೆ ಮಾಡಿದ್ದೀವಿ. ಸೊ ಲೆಟ್ಸ್ ಡಿಸ್ಕಸ್ ಅನದರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ದಟ್ ಈಸ್ ಸೂಪರ್ವಿಷನ್. ಮೇಲ್ವಿಚಾರಣೆ ಅಂತ ಹೇಳಿ ಕರಿತೀವಿ. ಶಾಲೆಯಲ್ಲಿ ಖಂಡಿತವಾಗೂ ಒನ್ ಆಫ್ ದ ಕೀ ಫ್ಯಾಕ್ಟರ್ ಟು ಇಂಪ್ರೂವ್ಮೆಂಟ್ ಆಫ್ ದ ಅಡ್ಮಿನಿಸ್ಟ್ರೇಷನ್ ಆ್ಯಸ್ ವೆಲ್ ಆ್ಯಸ್ ಮ್ಯಾನೇಜಿಂಗ್ ಎ ಸ್ಕೂಲ್ ಆ್ಯಕ್ಟಿವಿಟೀಸ್ ದಟ್ ಈಸ್ ನಥಿಂಗ್ ಬಟ್ ಸೂಪರ್ವಿಷನ್. ಸೊ ಭಾಳ ತುಂಬ ಉತ್ತಮವಾಗಿರ್ತಕ್ಕಂಥ ಮೇಲ್ವಿಚಾರಣೆಯ ಮೂಲಕ ಶಾಲೆ ನಿರ್ವಹಣೆ ಮತ್ತು ಆಡಳಿತವನ್ನು ನಡೆಸ್ಬೋದು ಅನ್ನೋಂತಕ್ಕಂಥ ಅಂಶವನ್ನು ಇವತ್ತು ಚರ್ಚೆ ಮಾಡೋಣ. Introduction. Supervision of any school ordinarily refers to the improvement of the total teaching learning situation and the conditions that affect them. It is a socialized functions designed to improve instruction by working with the people who are working with the students or pupils. ಅಂದರೆ ಶಾಲೆ ತುಂಬ ಚೆನ್ನಾಗಿ ನಡಿಬೇಕು, ಬದಲಾವಣೆ ಆಗಬೇಕು, ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಳ್ಬೇಕು ಎಲ್ಲರೂ ಕೂಡ ಅನ್ನೋದಕ್ಕೆ ಮೇಲ್ವಿಚಾರಣೆ ಅಗತ್ಯತೆ ಇದೆ ಅಂತ ಹೇಳಿ. ಏನೆಲ್ಲ ನಾವು ಟೈಮ್ ಟೇಬಲ್ ಹಾಕಿ ಎಲ್ರಿಗೂ ಕಾರ್ಯ ಹಂಚಿಕೆ ಮಾಡಿದರೂ ಸಹ ಅವೆಲ್ಲವೂ ಕೂಡ ಇನ್ ಟೈಮಿಗೆ ಸುಗಮವಾಗಿ ಕಾರ್ಯಕ್ಷಮತೆಯಿಂದ ನಡೀತಾ ಇದ್ದಾವೆ ಅನ್ನೋಂಥದ್ದನ್ನು ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥವ್ರು ಮೇಲ್ವಿಚಾರಣೆ ಮಾಡೋದ್ರ ಮೂಲಕ ಅವುಗಳ ಸುಧಾರಣೆಯನ್ನು ತರ್ಬೋದು ಮತ್ತು ಅವುಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸ್ಬೋದು ಅಂತಕ್ಕಂಥದ್ದು. ಮೀನಿಂಗ್ ಆಫ್ ಸೂಪರ್ವಿಷನ್, ಅರ್ಥ ಏನು ಮೇಲ್ವಿಚಾರಣೆ? ಯೂಶ್ವಲಿ ನಾವು ಹೇಳೋದಾದರೆ ಸಾಮಾನ್ಯವಾಗಿ ಸೂಪರ್ವಿಷನ್ ಅದು ಎರಡು ಪದಗಳಿಂದ ಕೂಡಿದೆ. ಸೂಪರ್ ಪ್ಲಸ್ ವಿಷನ್ ಅಂದರೆ ಸುಮ್ಮನೆ ಅಬ್ಸರ್ವ್ ಮಾಡೋದ್ರ ಬದಲಿಗೆ ಅದನ್ನು ಕೀನ್ ಅಬ್ಸರ್ವೇಷನ್ ಅಂತಲೇ ಕರಿಬೋದು. ಸೂಪರ್ ಪ್ಲಸ್ ವಿಷನ್ ಫಾರ್ ದ ಪರ್ಪಸ್ ವಿಷನ್. ಒಂದು ಕನ್ನಡದಲ್ಲಾದರೆ ಅವ್ರ ಮೇಲೆ ಒಂದು ಕಣ್ಣಿಟ್ಟಿರು ಏನು ಮಾಡ್ತಾರೆ ಅನ್ನುವಂಥದ್ದು. ಯೂಶ್ವಲಿ ಮಕ್ಕಳು ನಾವು ಹೊರಗಡೆ ಆಟಕ್ಕೆ ಬಿಟ್ಟಾಗ ಮೈದಾನದಲ್ಲಿ ಸೊ ದ ಟೀಚರ್ ಹ್ಯಾಸ್ ಟು ಸಿಟ್ ಆ್ಯಂಡ್ ಅಬ್ಸರ್ವ್ ದೆಮ್. ಅವ್ರ ಮೇಲೆ ನೋಡ್ತಾ ಇರ್ತಾರೆ ಏನು ಮಾಡ್ತಾ ಇದ್ದಾರೆ, ಮತ್ತೇನಾದರೂ ಗಲಾಟೆ ಮಾಡ್ಕೊಳ್ತಾರೆ, ಇನ್ನೇನಾದರೂ ಬೀಳ್ತಾರ, ಒಂದು ಕಣ್ಣಿಟ್ಟಿರು ಅನ್ನೋಂಥದ್ದು. ಮಕ್ಕಳನ್ನ ಆಟಕ್ಕೆ ಬಿಟ್ಟಾಗ ಹೇಗೆ ಅಬ್ಸರ್ವ್ ಮಾಡ್ತೀವೋ ಆ ರೀತಿ. ಸೊ ಒಂದು ಕಣ್ಣಿಟ್ಟಿರು, ಏನೇ ಕೆಲಸ ಕಾರ್ಯ ಮಾಡ್ತಾ ಇದ್ದರೂ ಕೂಡ ವಾಟ್ ದೇ ಆರ್ ಡೂಯಿಂಗ್, ಜಸ್ಟ್ ಸೂಪರ್ ವಿಷನ್, ಸ್ಪೆಷಲ್ ಅಬ್ಸರ್ವೇಷನ್ ಅಬೌಟ್ ದ ಆ್ಯಕ್ಟಿವಿಟೀಸ್. ವ್ಯಕ್ತಿ ಬಗ್ಗೆ ಅನ್ನೋದಕ್ಕಿಂತನೂ ಇಲ್ಲಿ ನಾವು ಚಟುವಟಿಕೆ ಬಗ್ಗೆ ಹೆಚ್ಚು ಗಮನ ಹರಿಸಬೇಕಾಗತ್ತೆ. ಹೌ ದೇ ಆರ್ ಡೂಯಿಂಗ್, ವೆದರ್ ದೇ ರಿಕ್ವೈರ್ ಗೈಡೆನ್ಸ್, ವೆದರ್ ದೇ ಆರ್ ರಿಕ್ವೈರ್ ಎನಿ ಅದರ್ ಸಪ್ಲಿಮೆಂಟ್ ಮೆಟೀರಿಯಲ್ಸ್ ಟು ಡೂ ಪರ್ಫಾರ್ಮ್ ಸರ್ಟೇನ್ ಆ್ಯಕ್ಟಿವಿಟೀಸ್. ಶಾಲೆ ಅಂದ ತಕ್ಷಣ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಶಿಕ್ಷಕ ಬರೀ ಬೋಧನೆ ಅಷ್ಟೇ ಹೊರತುಪಡಿಸಿ ಇತರ ಮೌಲ್ಯಮಾಪನ ಕಾರ್ಯ, ಆರ್ಗನೈಸಿಂಗ್ ಕೋ-ಕರಿಕ್ಯುಲರ್ ಆ್ಯಕ್ಟಿವಿಟೀಸ್, ಕಂಡಕ್ಟಿಂಗ್ ಎವ್ಯಾಲ್ಯೂಯೇಷನ್ ಪ್ರೋಸೆಸ್, conducting tests and examinations, organizing programs, etc. So many other roles the teacher has to play in the school rather than just teaching the particular subjects. So while doing those activities, the headmaster has to supervise what they are doing and they have to provide a proper guidance. Commonly the term supervision means to superintend or to guide and to stimulate the activities of others with a view to their improvement. This is very important meaning of a supervision. ಮೇಲ್ವಿಚಾರಣೆ ಅಂತಕ್ಕಂಥದ್ದು ತರಗತಿಯಲ್ಲಿ ಅಥವಾ ಶಾಲೆಯಲ್ಲಿ ಎಲ್ಲ ಸಿಬ್ಬಂದಿ ವರ್ಗದವರು ಮಾಡ್ತಕ್ಕಂಥ ಚಟುವಟಿಕೆಗಳನ್ನು ವೀಕ್ಷಣೆ ಮಾಡಿ ಅವರಿಗೆ ಮಾರ್ಗದರ್ಶನವನ್ನು ಕೊಡ್ತಕ್ಕಂಥದ್ದು ಮತ್ತು ಅವರು ಆ ಕೆಲಸ ಕಾರ್ಯಗಳ ಬಗ್ಗೆ ಅವರ ಕಾರ್ಯಕ್ಷಮತೆಯನ್ನು ಸುಧಾರಣೆ ಮಾಡಿಕೊಳ್ಳೋದಕ್ಕೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಅಂಶವನ್ನು ಅವರು ಒದಗಿಸ್ಕೊಡ್ತಕ್ಕಂಥದ್ದನ್ನು ನಾವು ಸೂಪರ್ವಿಷನ್ ಅಂತ ಹೇಳಿ ಕರಿತೀವಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಮೀನಿಂಗ್. ನಾಟ್ ಜಸ್ಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಮಿಸ್ಟೇಕ್ಸ್, ವಾಟ್ ದೇ ಆರ್ ಡೂಯಿಂಗ್, ಹೌ ದೇ ಆರ್ ಕಮಿಟಿಂಗ್ ದ ಮಿಸ್ಟೇಕ್ಸ್. So blaming about all those things rather than they have to provide a guidance and they have to stimulate the activities of others with a view to their ಇಂಪ್ರೂವ್ಮೆಂಟ್. ಆ ದೃಷ್ಟಿಕೋನದಲ್ಲಿ ನಾವು ಅವುಗಳನ್ನು ಅಬ್ಸರ್ವ್ ಮಾಡಬೇಕು ಅಥವಾ ಮೇಲ್ವಿಚಾರಣೆಯನ್ನು ಮಾಡಬೇಕು ಅನ್ನುವಂಥ ಅಂಶ. ಇನ್ ಎಜುಕೇಷನ್ ಸೂಪರ್ವಿಷನ್ ಕ್ಯಾರೀಸ್ ದ ಸೇಮ್ ಜನರಲ್ ಕಾನ್ಸೆಪ್ಟ್ ಬಟ್ ಇಟ್ ಈಸ್ ಯೂಶ್ವಲಿ ಅಪ್ಲೈಡ್ ಟು ದ ಆ್ಯಕ್ಟಿವಿಟೀಸ್ ಆಫ್ ಟೀಚಿಂಗ್, ದ ಸೂಪರ್ವಿಷನ್ ಆಫ್ ಇನ್ಸ್ಟ್ರಕ್ಷನ್ ಅಂತ ಹೇಳಿ ಕರಿತೀವಿ. ಬೋಧನೆಯನ್ನು ಸುಧಾರಣೆ ಮಾಡಿಕೊಳ್ಳೋದಕ್ಕೆ, ಬೋಧನೆಯಲ್ಲಿ ಏನೆಲ್ಲ ತಪ್ಪುಗಳಾಗ್ತಿದೆ ಅಥವಾ ಬೋಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಇನ್ನೇನು ಮಾಹಿತಿಗಳು ಬೇಕು, ಆ ರೀತಿ ಅಂಶಗಳನ್ನು ಗುರುತಿಸಿ ಅವುಗಳಿಗೆ ಮಾರ್ಗದರ್ಶನ ನೀಡ್ತಕ್ಕಂಥ ಅಂಶವನ್ನು ಪ್ರಕ್ರಿಯೆಯನ್ನು ಮೇಲ್ವಿಚಾರಣೆ ಅಂತ ಹೇಳಿ ಮೇಲ್ವಿಚಾರಣೆ ಅವರಿಗೆ ಎಲ್ಲ ಕೆಲಸಗಳನ್ನು ಹಂಚಿಕೆ ಮಾಡಿದರೂ ಕೂಡ ಅದರ ಮೇಲ್ವಿಚಾರಣೆಯನ್ನು ಮಾಡಬೇಕು. ಹೇಗೆ ಸಾಗ್ತಾ ಇದೆಯಾ ಎಲ್ಲ ಚಟುವಟಿಕೆಗಳು ಅನ್ನೋಂಥದ್ದು. ಸೊ ದ ಡೆಫಿನೇಷನ್ ಆಫ್ ಸೂಪರ್ವಿಷನ್.
ಸೊ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿರ್ತಕ್ಕಂಥ ದೃಷ್ಟಿಕೋನದಲ್ಲಿ ಅದರ ವ್ಯಾಖ್ಯಾನವನ್ನು ನೀಡಿರ್ತಾರೆ. ಸೊ ದ ಡೆಫಿನೇಷನ್ಸ್ ಆರ್ ಆ್ಯಸ್ ಫಾಲೋಸ್. ಇನ್ ದ ವರ್ಡ್ಸ್ ಆಫ್ ಡಿಕ್ಕಿ, ಸೂಪರ್ವಿಷನ್ ಈಸ್ ಅ ಪ್ಲ್ಯಾನ್ಡ್ ಪ್ರೋಗ್ರಾಮ್ ಫಾರ್ ಇಂಪ್ರೂವ್ಮೆಂಟ್ ಆಫ್ ಇನ್ಸ್ಟ್ರಕ್ಷನ್. ಅಂದರೆ ಇದು ಒಂದು ಯೋಜಿತವಾಗಿರ್ತಕ್ಕಂಥ ಕಾರ್ಯ ಅಂತ ಹೇಳಿ ಕರಿಬೋದು. ಯಾವ ಉದ್ದೇಶಕ್ಕಾಗಿ ನಾವು ಪ್ಲ್ಯಾನ್ ಔಟ್ ಮಾಡಿ ಇದನ್ನು ಅಬ್ಸರ್ವ್ ಮಾಡಬೇಕು ಅಂದರೆ ಫಾರ್ ದ ಇಂಪ್ರೂವ್ಮೆಂಟ್ ಆಫ್ ಇನ್ಸ್ಟ್ರಕ್ಷನ್, ಅಂದರೆ ಬೋಧನೆಯನ್ನು ಸುಧಾರಣೆ ಮಾಡೋದಕ್ಕೆ ಯೋಜಿತವಾಗಿರ್ತಕ್ಕಂಥ ಕಾರ್ಯವನ್ನು ಸೂಪರ್ವಿಷನ್ ಅಥವಾ ಮೇಲ್ವಿಚಾರಣೆ ಅಂತೇಳಿ ಕರಿತೀವಿ. ವೈಲ್ಸ್ ಡಿಫೈನ್ಸ್ ಮಾಡರ್ನ್ ಸೂಪರ್ವಿಷನ್ ಆ್ಯಸ್ ಅಸಿಸ್ಟೆನ್ಸ್ ಇನ್ ದ ಡೆವಲಪ್ಮೆಂಟ್ ಆಫ್ ಎ ಬೆಟರ್ ಟೀಚಿಂಗ್ ಲರ್ನಿಂಗ್ ಸಿಚುಯೇಷನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮಾಡರ್ನ್ ಸೂಪರ್ವಿಷನ್ ಏನು ಹೇಳ್ತದೆ, ಆಧುನಿಕವಾಗಿರ್ತಕ್ಕಂಥ ದೃಷ್ಟಿಕೋನ, ಆಧುನಿಕ ಕಾಲದಲ್ಲಿ ಮೇಲ್ವಿಚಾರಣೆ ಅಂತಕ್ಕಂಥ ಒಂದು ಪ್ರಕ್ರಿಯೆ ಯಾವುದಕ್ಕಾಗಿ ಅನ್ನುವಂಥದ್ದು. ಸೊ ಡೆವಲಪ್ಮೆಂಟ್ ಆಫ್ ಎ ಬೆಟರ್ ಟೀಚಿಂಗ್ ಲರ್ನಿಂಗ್ ಸಿಚುಯೇಷನ್ ಅಂದರೆ ಬೋಧನಾ ಕಲಿಕಾ ಪ್ರಕ್ರಿಯೆಯನ್ನು, ಆ ಸನ್ನಿವೇಶವನ್ನು ಅಭಿವೃದ್ಧಿಪಡಿಸೋದಕ್ಕೆ ಮಾಡ್ತಕ್ಕಂಥ ಒಂದು ಸಹಾಯ, ಅಂಥದನ್ನು ನಾವು ಸೂಪರ್ವಿಷನ್ ಅಂತ ಹೇಳಿ ಕರಿತೀವಿ. ಅಸಿಸ್ಟೆನ್ಸ್, ಇಟ್ ಈಸ್ ಅನ್ ಹೆಲ್ಪ್ ಅನ್ನುವಂಥದ್ದು ಕೂಡ ಆಗ್ಬೋದು. In the other words of Moorer, supervision is directly concerned with the studying and improving the conditions which surround the learning and growth of pupils and teachers. ಇದು ತುಂಬ ಸಮಗ್ರವಾಗಿರ್ತಕ್ಕಂಥ ಅರ್ಥವನ್ನು ಕೊಡುತ್ತೆ ಮೇಲ್ವಿಚಾರಣೆ ಬಗ್ಗೆ. ಅಂದರೆ ಸೂಪರ್ವಿಷನ್ ಈಸ್ ಡೈರೆಕ್ಟ್ಲಿ ಕನ್ಸರ್ನ್ ಸ್ಟಡಿಯಿಂಗ್ ಆ್ಯಂಡ್ ಇಂಪ್ರೂವಿಂಗ್ ದ ಕಂಡೀಷನ್ಸ್ ವಿಚ್ ಆರ್ ದ ಸಮ್ ಕಂಡೀಷನ್ಸ್ ದೆ ರಿಕ್ವೈರ್ಡ್ ಸೊ ಫಾರ್ ದ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ directly related to the pupils and teachers, maybe the resource materials for the teachers, climates, physical and environment present in that particular school or an institution. All those are having an impact on the teaching learning process, definitely. So for that purpose, how the conditions of those things and all available, so that headmaster has to study all those things and help them to improve with regarding to the betterment of the teaching learning process. Next, supervision according to the Baird and Burton is the foundation on which all programs for improvement of teaching must be built. Foundation on which all programs for improvement of teaching must be built. ಅಂದರೆ ಬೋಧನೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಒಂದು ಫೌಂಡೇಶನ್ ಅಂದರೆ ಏನಂತ ಬೇಸಿಕ್ಸ್ ಏನಿದೆ, ಮೇ ಬಿ ಟೀಚಿಂಗ್ ಮಾಡೋದಕ್ಕೆ ಶಿಕ್ಷಕರಿಗೆ ಒಂದು ಬ್ಲ್ಯಾಕ್ ಬೋರ್ಡ್, ಕ್ಲಾಸ್ ರೂಮ್, ಸ್ಟೂಡೆಂಟ್ಸ್ ಇಷ್ಟಿದ್ರೆ ಸಾಕು ಅಂತ ಅಂದ್ಕೊಳ್ತೀವಿ ಯೂಶ್ವಲಿ. ಎಸ್, ಅಫ್ಕೋರ್ಸ್ ಇಟ್ ಈಸ್ ಎನಫ್ ಇಫ್ ಎ ಟೀಚರ್ ಈಸ್ ವಂಡರ್ಫುಲ್, ವೆಲ್ ವರ್ಸ್ಡ್ ಆ್ಯಂಡ್ ಹ್ಯಾವಿಂಗ್ ಆಲ್ ದ ಸ್ಕಿಲ್ಸ್, ಮಾಸ್ಟ್ರಿ ಓವರ್ ದ ಥಿಂಗ್ಸ್ ಆ್ಯಂಡ್ ಆಲ್. ಸೊ ಬಟ್ ಈ ಒಂದು ಅವರಿಗೆ ಸಪ್ಲಿಮೆಂಟ್ ಮೆಟೀರಿಯಲ್ಸ್, ಸಪೋರ್ಟಿವ್ ಮೆಟೀರಿಯಲ್ಸ್ ಇದ್ದರೆ ಇನ್ನೂ ಚೆನ್ನಾಗಿ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಸೊ ವಾಟ್ ಆರ್ ದ ಅದರ್ ಬೇಸಿಕ್ ಥಿಂಗ್ಸ್? ಮೇ ಬಿ ಲೈಬ್ರರಿ, ಮೇ ಬಿ ಲ್ಯಾಬೊರೇಟರೀಸ್, ಮೇ ಬಿ ಪ್ಲೇ ಗ್ರೌಂಡ್ ಸಮ್ಟೈಮ್ಸ್, and maybe with related to the organization of co-curricular activities, supplement materials, ಹಾಗೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಅಂಶಗಳು ಅಂತ ಹೇಳಿ ಕರಿತೀವಿ. ಸೊ ಈಸಿಲಿ ಆಕ್ಸೆಸಬಲ್ ಆ್ಯಂಡ್ ಅಫ್ಕೋರ್ಸ್ ICT ಅಪ್ಲಿಕೇಶನ್ಸ್ ಈಸಿಲಿ ಆಕ್ಸೆಸಬಲ್ ವೆನ್ ದೇ ನೀಡ್ ಆ್ಯಂಡ್ ರಿಕ್ವೈರ್ ಟು ಯೂಸ್ ಆಲ್ ದೋಸ್ ಥಿಂಗ್ಸ್. ಸೊ ಇವುಗಳೆಲ್ಲ ತುಂಬ ಚೆನ್ನಾಗಿ ಇತ್ತು, ಅವಕಾಶ ಇತ್ತು ಅಂದರೆ ಟೀಚರಿಗೆ, ಸೊ ದ ಟೀಚಿಂಗ್ ಕ್ಯಾನ್ ಬಿ ಡನ್ ಇನ್ ಎನ್ ಬ್ಯೂಟಿಫುಲ್ ವೇ, ಇನ್ ಎ ವಂಡರ್ಫುಲ್ ವೇ. For that purpose, what are requires, the headmaster has to assess, supervise and observe and provide all those things. So that's why R. N. Burton says it is the foundation on which all the programs for improvement of teaching must be built. ಅದನ್ನು ಹಾಕ್ಕೊಡ್ಬೇಕು ಅನ್ನೋಂಥ ಅಂಶ ಅಂತ ಹೇಳಿ. So these are all different definitions about the supervision. ನೆಕ್ಸ್ಟ್, ಫಂಕ್ಷನ್ಸ್ ಆಫ್ ಸೂಪರ್ವಿಷನ್. ಏನಿದರ ಕಾರ್ಯಗಳು, ಮೇಲ್ವಿಚಾರಣೆ ಕಾರ್ಯಗಳು ಏನು, ಯಾಕೆ ಮಾಡ್ತೀವಿ, ಕಾರ್ಯ ಏನೇನಿದೆ? ಪ್ರೊವೈಡಿಂಗ್ ಲೀಡರ್ಶಿಪ್ ಅಂದರೆ ನಾಯಕತ್ವವನ್ನು ಒದಗಿಸ್ಕೊಡ್ತಕ್ಕಂಥ, ಖಂಡಿತವಾಗೂ ಬೇಕು. ಈಗ ಶಾಲೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅವ್ರಿಗೇನಾದರೂ ಬೇಕಾದರೆ ಯಾರ ಹತ್ರ ಹೋಗಿ ಕೇಳಬೇಕು? ಸೊ ಹೆಡ್ ಮಾಸ್ಟರ್ ಹ್ಯಾಸ್ ಟು ಆ್ಯಕ್ಟ್ ಲೈಕ್ ಎ ಲೀಡರ್ ಹಿಯರ್. ಸೂಪರ್ವಿಷನ್ ಈಸ್ ನಥಿಂಗ್ ಬಟ್ ನಾಟ್ ಓನ್ಲಿ ಲೈಕ್ ಆನ್ ಆಟೋಕ್ರೆಟಿಕ್ ಟೈಪ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಸೆಟಪ್. So there should be a democratic type of leadership they have to be provide. So that is very important thing, democratic type. So that is why the headmaster is there. Headmaster is to provide all those facilities for a pupil as well as a teacher, rather than asking only the work done by the teachers, how they are doing, whether they are following all the instructions. At the same time, they have to be provide the necessary circumstances, necessary equipments for teacher as well as pupil also, or the teaching non-teaching staff also. Next, formulating policies.
ಮೇಲ್ವಿಚಾರಣೆಯಲ್ಲಿ ಬರೀ ಬೇರೆಯವರ ಕೆಲಸ ಕಾರ್ಯಗಳನ್ನು ವೀಕ್ಷಣೆ ಮಾಡಿ ಅವರಿಗೆ ಮಾಹಿತಿ ಅಥವಾ ಸಲಹೆಯನ್ನು ಕೊಡೋದಕ್ಕಷ್ಟೇ ಸೀಮಿತವಿಲ್ಲದೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂದರೆ ನೀತಿ ನಿಯಮಗಳನ್ನು ರಚನೆ ಮಾಡ್ಕೊಳ್ತಕ್ಕಂಥದ್ದು. ಫಾರ್ಮುಲೇಟಿಂಗ್ ಪಾಲಿಸೀಸ್. ಎಸ್, ಅಫ್ಕೋರ್ಸ್ ದ ಹೆಡ್ ಮಾಸ್ಟರ್ ಹ್ಯಾಸ್ ಟು ಟೇಕ್ ಇನಿಸಿಯೇಷನ್ while supervising. They have to frame so with related to the improvement of the students development, students all round development. The teacher can headmaster can ಫ್ರೇಮ್ ಪಾಲಿಸೀಸ್ ಆಲ್ಸೋ. ಅದಕ್ಕೆ ಬೇಕಾಗಿರ್ತಕ್ಕಂಥ ನೀತಿ ನಿಯಮಗಳನ್ನು ಹಾಕ್ಕೊಳ್ಳಿಕ್ಕೆ ಅವಕಾಶ ಇದೆ. ವಿತ್ ರಿಲೇಟ್ ಟು ಸೋ ಮೆನಿ ಅದರ್ ಅಕಾಡೆಮಿಕ್ ಸೈಡು ಆಗಿರ್ಬೋದು, ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಸೈಡು ಆಗಿರ್ಬೋದು, ಸಾಕಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಏನು ಬೇಕೋ ಅದಕ್ಕೆ ಹಾಕ್ಕೊಂಡು ಮಾಡಿಸ್ಲಿಕ್ಕೆ ಅವಕಾಶ ಇದೆ. ಸ್ಟಡಿಯಿಂಗ್ ದ ಟೀಚರ್ ಲರ್ನಿಂಗ್ ಸಿಚುಯೇಷನ್. ನೆಕ್ಸ್ಟ್ ಅಧ್ಯಯನ ಮಾಡುವಂಥದ್ದು, ಬೋಧನಾ ಕಲಿಕಾ ಒಂದು ಸನ್ನಿವೇಶವನ್ನು ಹೇಗೆ ನಡೀತಾ ಇದೆ ಅವ್ರ ಶಾಲೆಯಲ್ಲಿ ಅಥವಾ ಅವ್ರ ಸಂಸ್ಥೆಯಲ್ಲಿ ಯಾವ ರೀತಿ ನಡೀತಾ ಇದೆ, ಕಾಲೇಜ್ಗಳಲ್ಲಿ ಬೋಧನೆ ಆಗಿರ್ಬೋದು, ಕಲಿಕೆ ಆಗಿರ್ಬೋದು. ಸೊ ದ ಟೀಚಿಂಗ್ ಒಂದು ಸೈಡ್ ಆದರೆ ಲರ್ನಿಂಗ್ ಒಂದು ಸೈಡ್. ಹೌ ದ ಟೀಚಿಂಗ್ ಆಲ್ ದ ಫ್ಯಾಕಲ್ಟೀಸ್ ಆರ್ ಡೂಯಿಂಗ್ ವಿತ್ ಪ್ಯಾರಲಲಿ ದ ಲರ್ನಿಂಗ್ ಔಟ್ಕಮ್ ಇಟ್ ಈಸ್ ಕಮಿಂಗ್ ಆರ್ ನಾಟ್. ದೇ ಹ್ಯಾವ್ ಟು ಚೆಕ್ ಔಟ್ those things. Very important. If it is in the loopholes in the teaching process, they have to provide a guidance with regarding to that point of view, and the teachers can modify their teaching styles with related to all aspects. They can bring out the best one so that the learning can be taken place up to the mark. ಅಥವಾ ಕಲಿಕೆಯಲ್ಲಿ ಎಷ್ಟೇ ಚೆನ್ನಾಗಿ ಮಾಡಿದರೂ ಕೂಡ ದ ಲರ್ನಿಂಗ್ ಔಟ್ಕಮ್ ಪ್ಯಾರಲಿ ಇಟ್ಸ್ ನಾಟ್ ಕಮಿಂಗ್ ಅಪ್ ಟು ದ ಮಾರ್ಕ್, ದೆನ್ ದೇ ಹ್ಯಾವ್ ಟು ಟೇಕ್ ಇನಿಸಿಯೇಷನ್ ಅಬೌಟ್ ದ ಪೇರೆಂಟ್ಸ್ ಹೆಲ್ಪ್ ಆಲ್ಸೋ. ದೇ ಹ್ಯಾವ್ ಟು ಸ್ಟಡಿ ಓವರ್ ದ್ಯಾಟ್ ವಾಟ್ ಈಸ್ ದ loophole from the students and as well as parent side also. They can organize programs to provide the guidance to the students as well as the parents also. So the next one, it is another function, improving the teaching learning situation. The same thing, ಅದನ್ನಾದಮೇಲೆ ಇಂಪ್ರೂವ್ ಮಾಡ್ಕೊಳ್ಳೋವಂಥದ್ದು, ಒಂದು ಅಧ್ಯಯನ ಮಾಡುವಂಥದ್ದು. ಅನದರ್ ಒನ್ ಈಸ್ ಆಫ್ಟರ್ ಸ್ಟಡಿ ದೇ ಹ್ಯಾವ್ ಟು ಇಂಪ್ರೂವ್ ದ ಟೀಚಿಂಗ್ ಲರ್ನಿಂಗ್ ಸಿಚುಯೇಷನ್ ಬೇಸ್ಡ್ ಆನ್ ದ ವಾಟ್ ದೇ ಅಬ್ಸರ್ವ್ಡ್, ಸ್ಟಡೀಡ್. ಸೊ ದ ಡೇಟಾ ಬೇಸಿಸ್ ಏನು ಸಿಗುತ್ತೆ, ಟೀಚಿಂಗಲ್ಲಿ ತಪ್ಪಿದೆಯೋ ಅಥವಾ ಲರ್ನಿಂಗ್ ಸೈಡ್ ಆಸ್ಪೆಕ್ಟಲ್ಲಿ ತಪ್ಪಿದೆಯೋ ನೋಡಿಬಿಟ್ಟು ಅವರಿಗೆ ಮಾಹಿತಿಯನ್ನು ಕೊಡುವಂಥದ್ದು. ಇಂಪ್ರೂವಿಂಗ್ ದ ಪರ್ಸ್ನಲ್ ಅಂದರೆ ಪ್ರತಿಯೊಬ್ಬ ಶಿಕ್ಷಕರಿಗೂ ಕೂಡ ಅವರವರು ಬೆಳೆಯೋದಕ್ಕೆ ಅವಕಾಶ ಕೊಡುವಂಥದ್ದು. ಏನು ವಿದ್ಯಾರ್ಥಿಗಳು ಅಥವಾ ಆಲ್ ದ ಟೀಚಿಂಗ್ ಆ್ಯಸ್ ವೆಲ್ ಆಸ್ ನಾನ್ ಟೀಚಿಂಗ್ ಸ್ಟಾಫನ್ನು ತುಂಬ ಚೆನ್ನಾಗಿ ಅವರು ಅಕ್ವೆಂಟ್ ಆಗೋ ರೀತಿ ನೋಡ್ಕೊಳ್ಳುವಂಥ ಅಂಶ ಮೇಲ್ವಿಚಾರಣೆಯ ಮೂಲಕ. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಕೀ ಫ್ಯಾಕ್ಟರ್ ಇನ್ ದ ಸೂಪರ್ವಿಷನ್ ಅಂತ ಕರೀತೀವಿ. ಇಂಪ್ರೂವಿಂಗ್ ಹ್ಯೂಮನ್ ರಿಲೇಷನ್ಸ್ ಖಂಡಿತವಾಗೂ ಬೇಕು. ಇಲ್ಲಿ ತುಂಬ ಹೆಡ್ ಮಾಸ್ಟರ್ಸ್ ಟು ದ ಟೀಚರ್ಸ್, ಹೆಡ್ ಮಾಸ್ಟರ್ಸ್ ಟು ದ ನಾನ್ ಟೀಚಿಂಗ್ ಸ್ಟಾಫ್, ಹೆಡ್ ಮಾಸ್ಟರ್ಸ್ ಟು ದ ಪ್ಯಾರೆಂಟ್ಸ್, ಹೆಡ್ ಮಾಸ್ಟರ್ಸ್ ಟು ದಿ ಸ್ಟೂಡೆಂಟ್ಸ್ ಆ್ಯಸ್ ವೆಲ್ ಆಸ್ ವೈಸ್ ವರ್ಸಾ. ಇವ್ರ ನಡುವೆ ಇರ್ತಕ್ಕಂಥ ಹ್ಯೂಮನ್ ರಿಲೇಷನ್ಸನ್ನು ಇಂಪ್ರೂವ್ ಮಾಡೋದು ಬಹಳ ಮುಖ್ಯ. ಸೊ ವೆನ್ ದೇ ಆರ್ ಹ್ಯಾವಿಂಗ್ ಎ ಹೆಲ್ದಿ human relation in every institution or in any school, so the smooth functioning of the all the activities can be taken place. Of course, everybody committed to do work. This is very important aspect in the supervision. This is a major process or a key factor, I think. ಅಂದರೆ ಮಾನವೀಯ ಸಂಬಂಧಗಳು ಎಲ್ಲಿ ಚೆನ್ನಾಗಿರ್ತವೋ ಅಲ್ಲಿ ಕೆಲಸ ಕಾರ್ಯಗಳು ತುಂಬ ಸುಗಮವಾಗಿ ಮತ್ತು ಪರಿಣಾಮಕಾರಿಯಾಗಿ ನಡೀಲಿಕ್ಕೆ ಸಾಧ್ಯತೆ ಆಗುತ್ತೆ. ಹಾಗಾಗಿ ಮೇಲ್ವಿಚಾರಣೆ ಹಂತದಲ್ಲಿ ಎಲ್ಲ ಹ್ಯೂಮನ್ ರಿಲೇಷನ್ ಅಂದರೆ ಶಾಲೆಯಲ್ಲಿ ಬರ್ಬೋದಾಗಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರ ನಡುವೆ, ಜೊತೆಗೆ ವಿದ್ಯಾರ್ಥಿಗಳ, ನೆಕ್ಸ್ಟು ಪೋಷಕರ ಜೊತೆ ಎಲ್ಲರ ಒಂದು ಸಂಬಂಧ ಉತ್ತಮವಾಗಿದೆಯಾ ಅನ್ನುವಂಥದ್ದನ್ನು ಕೂಡ ಮಾಡಿ ಅದನ್ನು ಸರಿ ಮಾಡ್ತಕ್ಕಂಥ ಕೆಲಸ ಮುಖ್ಯೋಪಾಧ್ಯಾಯರು ಕೂಡ ಆಗಿರುತ್ತೆ. ಸೊ ಎಲ್ಲಿ ಹ್ಯೂಮನ್ ರಿಲೇಷನ್ ಚೆನ್ನಾಗಿರುತ್ತೆ, ಹೆಲ್ದಿ ಅಟ್ಮಾಸ್ಫಿಯರ್ ಇರುತ್ತೆ, ದೆನ್ ಇಟ್ ಈಸ್ ಪಾಸಿಬಲ್ ಟು ಫಂಕ್ಷನ್ ಎ ಸ್ಕೂಲ್ ಇನ್ ಎ ವೆರಿ ಎಫೆಕ್ಟಿವ್ ವೇ. ಇಂಪ್ರೂವಿಂಗ್ ಗ್ರೂಪ್ ಇಂಟರಾಕ್ಷನ್, ಅವಕಾಶ ಇದ್ದಷ್ಟು ಗುಂಪು ಚರ್ಚೆಗೆ ಅವಕಾಶವನ್ನು ಕೊಡಬೇಕು. ಮೇ ಬಿ ಪೇರೆಂಟ್ಸ್ ಇಂಟ್ರ್ಯಾಕ್ಷನ್ ಇರ್ಬೋದು, ಸ್ಟೂಡೆಂಟ್ಸ್ ಇಂಟ್ರ್ಯಾಕ್ಷನ್ ಇರ್ಬೋದು, ಶಿಕ್ಷಕರದ್ದಾಗಿರ್ಬೋದು. ಸೊ ಇಂಪ್ರೂವಿಂಗ್ ಗ್ರೂಪ್ ಇಂಟರಾಕ್ಷನ್ ಇಲ್ಲಿ ಜಾಸ್ತಿ, ಇಲ್ಲಿ ಇಂಡಿವಿಜುವಲ್ ಆಗಿ ಯಾರು ವರ್ಕ್ ಮಾಡಿದ್ರೆ ಉಪಯೋಗ ಅಲ್ಲ. ಬಿಕಾಸ್ ಇಟ್ ಈಸ್ ಅ ಟೀಮ್ ವರ್ಕ್ ಚೆನ್ನಾಗಿ ಆಯಿತು ಅಂದರೆ ಶಾಲೆಯಲ್ಲಿ ಒಳ್ಳೆ ಫಲಿತಾಂಶವನ್ನು ತರಲಿಕ್ಕೆ ಸಾಧ್ಯತೆ ಇರುತ್ತೆ. ಆ್ಯಂಡ್ ವಿ ಕ್ಯಾನ್ ಪ್ರೊವೈಡ್ ದ ಗುಡ್ ಕ್ವಾಲಿಟಿ ಆಫ್ ಎಜುಕೇಷನ್. Group interaction is very, very essential. So the headmaster has to observe whether the group interactions taken place or not, and they have to check. ಈಗ ಒಂದು ಕ್ಲಾಸಿಗೆ ಹೋಗ್ತಾ ಇದ್ದೀವಿ ಅಂದರೆ ಎಲ್ಲ ಶಿಕ್ಷಕರು ಚರ್ಚೆ ಮಾಡಿ ಆ ತರಗತಿಯಲ್ಲಿ ಏನೆಲ್ಲ ಬದಲಾವಣೆ ಮಾಡಬೇಕು. ಬಿಕಾಸ್ ದೇ ನೋ ದ ಗ್ರೌಂಡ್ ರಿಯಾಲಿಟೀಸ್. ಅನ್ಲೆಸ್ ಆಫ್ ದ ಟೀಚರ್ಸ್ ಇನ್ವಾಲ್ವ್ಮೆಂಟ್ ವಿ ಕಾಂಟ್ ಡೂ ಎನಿಥಿಂಗ್ ಇನ್ ದ ಕ್ಲಾಸ್ ರೂಮ್ಸ್ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್. ಹಾಗಾಗಿ ಅವರೇ ಅಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ಬೋದಾಗಿರ್ತಕ್ಕಂಥವ್ರು ಅಂತೇಳಿ ನಾವು ಗಮನಿಸಬೇಕಾಗತ್ತೆ. ನೆಕ್ಸ್ಟ್ ಅನದರ್ ಫಂಕ್ಷನ್ ಈಸ್ ದ್ಯಾಟ್ ಇಂಪ್ರೂವಿಂಗ್ ದ ಪ್ರಾಡಕ್ಟ್ ಆಫ್ ಎಜುಕೇಷನ್.
ಉತ್ಪನ್ನ ಅಂದರೆ ಗುಣಾತ್ಮಕ ಶಿಕ್ಷಣವನ್ನು ನಾವು ಹೆಚ್ಚಿಸಬೇಕು, ಕೊಡಬೇಕು ನಮ್ಮ ಶಾಲೆಯಲ್ಲಿ ಅಂತ ಆದರೆ ಸೂಪರ್ವಿಷನ್ ಖಂಡಿತವಾಗೂ ಬೇಕು. ಆ ದೃಷ್ಟಿನಲ್ಲಿ ನಾವು ಮೇಲ್ವಿಚಾರಣೆಯನ್ನು ಮಾಡಬೇಕು. ಪ್ರಾಡಕ್ಟ್ ಆಫ್ ಎಜುಕೇಷನ್, ಉತ್ಪನ್ನಗಳು, ನಮ್ಮ ಶಾಲೆಯಿಂದ ಹೊರಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳ ಗುಣಮಟ್ಟ ಹೇಗಿದೆ. ಈಗ SLC ಮುಗೀತು ಅಥವಾ PUC ಮುಗೀತು, ಆಫ್ಟರ್ ದಟ್ ವೆದರ್ ದೇ ಆರ್ ಸೀಟೆಡ್ ಇನ್ ದ ವೆರಿ ಗುಡ್ ಪ್ಲೇಸ್ಮೆಂಟ್ ಆಗಿದೆಯಾ, ಒಳ್ಳೆ ಕಾಲೇಜ್ಗಳಲ್ಲಿ ಸೀಟ್ ತೊಗೊಂಡು ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಆಗಿದ್ದಾರಾ, ಅಥವಾ ರಿಸಲ್ಟ್ ಏನಿದೆ, ವಿತ್ ರಿಲೇಟೆಡ್ ಟು ಸೋ ಮೆನಿ ಅದರ್ ಆಸ್ಪೆಕ್ಟ್ಸ್, ವಿತ್ ರಿಲೇಟೆಡ್ ಟು ದ ಡಿಸಿಪ್ಲಿನ್ ವೈಸ್ ವೇ ಆಫ್ ಅಪ್ರೋಚಿಂಗ್ ವಿತ್ ದ ಪೀಪಲ್, ಇವೆಲ್ಲವುಗಳನ್ನು ಗಮನಿಸ್ಬೋದು. ಪ್ರಾಡಕ್ಟ್ ಆಫ್ ಎಜುಕೇಷನ್ ಆಲ್ರೌಂಡ್ ಡೆವಲಪ್ಮೆಂಟ್ ವೈಸ್ ಯು ಕ್ಯಾನ್ ಚೆಕ್ಔಟ್ ದ ಔಟ್ಪುಟ್ ಆಫ್ ಯುವರ್ ಸ್ಕೂಲ್ ಆರ್ ಆ್ಯನ್ ಇನ್ಸ್ಟಿಟ್ಯೂಷನ್. ಅವೆಲ್ಲ ದೃಷ್ಟಿಕೋನದಲ್ಲಿ ಮೇಲ್ವಿಚಾರಣೆಯನ್ನು ಮಾಡಿ ಮಾರ್ಗದರ್ಶನ ಖಂಡಿತವಾಗೂ ಕೊಡಬೇಕಾಗತ್ತೆ, ರಾದರ್ ದನ್ ಜಸ್ಟ್ ಮಾನಿಟ್ರಿಂಗ್ ದ ಥಿಂಗ್ಸ್ ಆ್ಯಂಡ್ ಆಲ್. ಅದಕ್ಕೆ ಇದು ಉತ್ತಮವಾಗಿರ್ತಕ್ಕಂಥ ಅಂಶ ಅಂತ ಹೇಳಿ ಕರಿತೀವಿ. ಬರೀ ನೀನು ಮಾಡಿಲ್ಲ, ಕೆಲಸ ಮಾಡ್ತಿಲ್ಲ ಅನ್ನೋದಕ್ಕಷ್ಟೇ ಸೀಮಿತವಾಗಿರಬಾರ್ದು. ಇವುಗಳನ್ನು ಕೂಡ ಅವರು ಮೇಲ್ವಿಚಾರಣೆಯನ್ನು ಮಾಡಬೇಕು. ಇಂಪ್ರೂವಿಂಗ್ ಸೂಪರ್ವಿಷನ್ ಅಂದರೆ ಅದನ್ನು ಕೂಡ ಮಾಡುವಂಥದ್ದು ಸೂಪರ್ವಿಷನ್. ಇಂಪ್ರೂವಿಂಗ್ ಸೂಪರ್ವಿಷನ್, ಎಲ್ಲಿ ಮೇಲ್ವಿಚಾರಣೆ ಆಗ್ತಾ ಇಲ್ಲ, ಇವೆಲ್ಲ ಅಂಶಗಳ ಅಡವಿ, ಅದನ್ನು ಕೂಡ ಅವರು ಸುಧಾರಣೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಇಂಪ್ರೂವಿಂಗ್ ಮಾರಲ್ ಆಫ್ ಟೀಚರ್ಸ್, ನೈತಿಕತೆಯನ್ನು ಎತ್ತಿ ಹಿಡಿಬೇಕಾಗಿದೆ. ಒಬ್ಬ ಟೀಚರ್, ಅಫ್ಕೋರ್ಸ್ ದ ಟೀಚರ್ಸ್ are an ultimate role in the life of students up to the secondary school level. So that's why the teachers, ಅವರಲ್ಲಿರ್ತಕ್ಕಂಥ ನೈತಿಕತೆ, ಅವರ ಪರ್ಸ್ನಾಲಿಟಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಅದಕ್ಕೆ ಹೇಳ್ತಾ ಇರ್ತೀನಿ ಯಾವಾಗಲೂ, ಯಥಾ ರಾಜ ತಥಾ ಪ್ರಜೆ ಅಂತೇಳಿ ಅದನ್ನೇ ಬದಲಾಯಿಸ್ಕೋಬೋದು. ಯಥಾ ಶಿಕ್ಷಕ ತಥಾ ಶಿಷ್ಯ ಅಂತ ಹೇಳಿ ಕರಿಬೋದು. ದಟ್ಸ್ ವೈ ವಿ ಹ್ಯಾವ್ ಟು ಇಂಪ್ರೂವ್ ದ ಸ್ಟ್ಯಾಂಡರ್ಡ್ಸ್ ಆಫ್ ಅವರ್ ಪರ್ಸ್ನಾಲಿಟಿ ಆಫ್ ಎ ಟೀಚರ್. Their communication, their way of approach, how they are communicating, speaking with the parents and students, it will influence lot on both the parents and as well as the students. ಪೋಷಕ ಮತ್ತು ವಿದ್ಯಾರ್ಥಿಗಳ ಬಗ್ಗೆ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರ್ತಕ್ಕಂಥದ್ದು ಶಿಕ್ಷಕರ ವ್ಯಕ್ತಿತ್ವ, ಅವರ ನೈತಿಕತೆ, ಇದೆಲ್ಲ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಆ ಶಾಲೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಟೀಚರ್ಸ್ ಇದ್ದಾರೆ, ನಾಟ್ ಓನ್ಲಿ ವಿತ್ ದ ರಿಲೇಟೆಡ್ ಟು ದ ಟೀಚಿಂಗ್ ಆಸ್ಪೆಕ್ಟ್ ಐ ಆಮ್ ಟಾಕಿಂಗ್ ಹಿಯರ್, ವಿತ್ ರಿಲೇಟೆಡ್ ಟು ದೇರ್ ಪರ್ಸ್ನಾಲಿಟಿ ಆಲ್ಸೋ. ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಒಬ್ಬ ಶಿಕ್ಷಕ ಯಾವ ರೀತಿ ವಿದ್ಯಾರ್ಥಿಗಳ ಜೊತೆ ಮಾತನಾಡಬೇಕಾಗತ್ತೆ, ಕಮ್ಯುನಿಕೇಟ್, ಸೊ ವಿತ್ ದ ಪೇರೆಂಟ್ಸ್ ಆಲ್ಸೋ, how they are approaching, so that influences lot on student as well as the parents. ಅವ್ರಿಗೆ ಗೊತ್ತಿಲ್ಲದೆ ಮೌಲ್ಡ್ ಆಗಿಬಿಡ್ತಾರೆ. ಸೊ ಎಲ್ಲ ವಿದ್ಯಾರ್ಥಿಗಳು ಅದೇ ಶಿಸ್ತಿನಿಂದ ನಿಮ್ಮ ಶಾಲೆಯಿಂದ ಹೊರಗೆ ಹೋಗಲಿಕ್ಕೆ ಸಾಧ್ಯತೆ ಆಗುತ್ತೆ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ದ್ಯಾಟ್ ಯು ಹ್ಯಾವ್ ಟು ಇಂಪ್ರೂವ್. ಸೊ ಥ್ರೂ ದ ಸೂಪರ್ವಿಷನ್, ಯಾರು ಅಂಥ ಶಿಕ್ಷಕರಿದ್ದರೆ ಕರೆದುಬಿಟ್ಟು ಅವರಿಗೆ ಮಾಹಿತಿಯನ್ನು ಹೇಳಬೇಕಾಗುತ್ತೆ ಅನ್ನುವಂಥದ್ದು. ಜನರೇಟಿಂಗ್ ಫೇವರಬಲ್ ಲರ್ನಿಂಗ್ ಕ್ಲೈಮೇಟ್, ದಿಸ್ ಇಸ್ ಒನ್ ಆಫ್ ದ ಕೀ ಫ್ಯಾಕ್ಟರ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್ ಇನ್ ದ ಸ್ಕೂಲ್. ಜನರೇಟಿಂಗ್ ಫೇವರಬಲ್ ಲರ್ನಿಂಗ್ ಕ್ಲೈಮೇಟ್ ಅಂತ ಹೇಳಿ ಕರಿತೀವಿ. ಅಂದರೆ ಶಾಲೆ ಅಂದ ತಕ್ಷಣವೇ ಸೊ ಏನಿರುತ್ತೋ ಅದಕ್ಕಲ್ಲ, ಎಷ್ಟು ನಮ್ಮಲ್ಲಿ ರಿಸೋರ್ಸಸ್ಸು ಲಭ್ಯ ಇದೆಯೋ ಅದನ್ನು ಆಧಾರವಾಗಿ ಇಟ್ಕೊಂಡು ಕೂಡ ಉತ್ತಮವಾಗಿರ್ತಕ್ಕಂಥ ಕಲಿಕಾ ಒಂದು ಸನ್ನಿವೇಶವನ್ನು ನಾವು ಹುಟ್ಟು ಹಾಕುವಂಥದ್ದಕ್ಕೆ ಪ್ರಯತ್ನ ಮಾಡಬೇಕು. ಜನರೇಟಿಂಗ್ ಫೇವರಬಲ್ ಲರ್ನಿಂಗ್, ಫೇವರಬಲ್ ಹೇಗೆ, ತುಂಬ ಕಲಿಬೇಕು ಅನ್ನೋ ಆಸಕ್ತಿಯನ್ನು ಉಂಟು ಮಾಡಬೇಕು ವಿದ್ಯಾರ್ಥಿಗಳಲ್ಲಿ, ಶಿಕ್ಷಕರಲ್ಲಿ. ನಾವು ಇನ್ನೂ ಚೆನ್ನಾಗಿ ಕಮಿಟ್ ಆಗಿ, ಡೆಡಿಕೇಟೆಡ್ ಆಗಿ ಟೀಚ್ ಮಾಡಬೇಕು ಅನ್ನೋ ಒಂದು ವಾತಾವರಣವನ್ನು ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಆದವರು ಸೃಷ್ಟಿ ಮಾಡಬೇಕು ಅಂತಕ್ಕಂಥದ್ದು. ದಿಸ್ ಈಸ್ ಒನ್ ಆಫ್ ದ ಕೀ ಫ್ಯಾಕ್ಟರ್ ಆಫ್ ಸೂಪರ್ವಿಷನ್. ಐ ಥಿಂಕ್ ನಿಮಗೆ ಸೂಪರ್ವಿಷನ್ ಅಂದರೆ ಬರೀ ಕೆಲಸ ಮಾಡಿದ್ರೋ ಇಲ್ಲ ಅನ್ನೋದನ್ನಷ್ಟೇ ಅಲ್ಲ, ಇಷ್ಟೆಲ್ಲ ಅಂಶಗಳನ್ನು ಅವರು ಥ್ರೂ ದ ಸೂಪರ್ವಿಷನ್ ದೇ ಕ್ಯಾನ್ ಬ್ರಿಂಗ್ ದ ಚೇಂಜಸ್, ಇಂಪ್ರೂವಿಂಗ್, ಪ್ರೊವೈಡಿಂಗ್ ಆಲ್ ದ ಫೆಸಿಲಿಟೀಸ್, ಮಾನಿಟ್ರಿಂಗ್, ಎವ್ರಿಥಿಂಗ್ ಇಟ್ ವಿಲ್ ಕಮ್ಸ್ ಅಂಟರ್ ದ್ಯಾಟ್. ನೋಡಿರಿ ಎಷ್ಟೆಲ್ಲ ಅಂಶಗಳಿದೆ ಸೂಪರ್ವಿಷನಲ್ಲಿ. ಇಫ್ ಯು ಆರ್ ಡೂಯಿಂಗ್ ಲೈಕ್ ದಿಸ್ ಯುವರ್ ಅಟ್ ಸೂಪರ್ವಿಷನ್, ದ ಸ್ಕೂಲ್ ವಿಲ್ ಮ್ಯಾನೇಜ್ಡ್ ಇನ್ ಎ ಪ್ರಾಪರ್ ವೇ, ಇನ್ ಎನ್ ಎಫೆಕ್ಟಿವ್ ವೇ. ತುಂಬ ಚೆನ್ನಾಗಿ ನೀವು ಶಾಲೆಯನ್ನು ನಡಿಬೋದಾಗಿರ್ತಕ್ಕಂಥ ಎಲ್ಲ ಕಾರ್ಯಚಟುವಟಿಕೆಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಸೊ ದ್ಯಾಟ್ಸ್ ವೈ ಕೀಪಿಂಗ್ ಇನ್ ದ್ಯಾಟ್ ಮೈಂಡ್ ಯು ಹ್ಯಾವ್ ಟು ಸೂಪರ್ವೈಸ್ ದ ಯುವರ್ ಸ್ಕೂಲ್ ಆ್ಯಕ್ಟಿವಿಟೀಸ್ ಆ್ಯಸ್ ವೆಲ್ ಆಸ್ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್. ಅದರಿಂದ ನೀಡ್ ಆಫ್ ಸೂಪರ್ವಿಷನ್, ಯಾಕೆ ನಮಗೆ ಅಗತ್ಯತೆ ಇದೆ ಶಾಲೆಯಲ್ಲಿ ಅನ್ನೋದು. ಸೊ ಕೆಲವನ್ನು ಕೋಟ್ ಮಾಡಿದ್ದೀನಿ ಇಲ್ಲಿ. ಎಸ್, ಅಫ್ಕೋರ್ಸ್ ಇಟ್ ಈಸ್ ನೀಡೆಡ್. ಏನೇ ಮಾಡಿದರೂ ಕೂಡ ನೋಡ್ತಾ ಇರಬೇಕಾಗತ್ತೆ. ಕೆಲವು ಸಂದರ್ಭಗಳಲ್ಲಿ ಏನು ಬೇಕಾಗ್ಬೋದು ಅಥವಾ ಕೊರತೆ ಇರ್ಬೋದು, ಗೈಡೆನ್ಸ್ ಇಲ್ಲದೆ ಇರ್ಬೋದು, ಶಿಕ್ಷಕರಿಗೆ ಮಾರ್ಗದರ್ಶನ ಕೊಡೋದಕ್ಕಾದರೂ ಬೇಕು, ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ, ಶಿಕ್ಷಕರಿಗೆ. ಆಮೇಲೆ ಕೆಲವು ಸಂದರ್ಭಗಳಲ್ಲಿ ಫೆಸಿಲಿಟೀಸ್ ಕೊರತೆ ಇರ್ಬೋದು, ದ್ಯಾಟ್ ಯು ಹ್ಯಾವ್ ಟು ಪ್ರೊವೈಡ್. ಇನ್ನು ಕೆಲವರಿಗೆ
ಇನ್ನು ಕೆಲವು ಸಂದರ್ಭಗಳಲ್ಲಿ ನಿಮಗೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲದೆ ಇರ್ಬೋದು. ಏನೆಲ್ಲ ಕೊರತೆ ಇದೆ ಅದನ್ನು ಸರಿದೂಗಿಸಿ ಮಾಡೋವಂಥದ್ದಕ್ಕೆ ಅವಕಾಶ. ಹೆಡ್ ಮಾಸ್ಟರ್ ಪ್ರೊವೈಡ್ ಅ ಗೈಡೆನ್ಸ್ ಆ್ಯಸ್ ವೆಲ್ ಆಸ್ ಅಸಿಸ್ಟೆನ್ಸ್ ಅನ್ನುವಂಥದ್ದು ಬಹಳ ಮುಖ್ಯ. ಫಾರ್ ಪ್ರೊವೈಡಿಂಗ್ ಎಕ್ಸ್ಪರ್ಟ್ ಟೆಕ್ನಿಕಲ್ ಅಸಿಸ್ಟೆನ್ಸ್, education is a complex and difficult activity because it deals with a living person. It is carried out on through unit of divisions of variety of curricula by a large number of teachers of different abilities. In recent times, education has largely expanded. All these require expert assistance in supervision. ಇದು ಬೇಕು. ಅದಕ್ಕೆ ಮುಖ್ಯವಾಗಿ ಅಸಿಸ್ಟೆನ್ಸ್ ಬೇಕು. ಟೆಕ್ನಿಕಲ್ ಅಸಿಸ್ಟೆನ್ಸ್ ಅಂದರೆ ನಿಮಗೆ ಎಲ್ಲಿ ಸಾಧ್ಯತೆ ಇದೆ ಅಲ್ಲಿ ಒಂದು ತಾಂತ್ರಿಕವಾಗಿರ್ತಕ್ಕಂಥ, ಇಲ್ಲಿ ಟೆಕ್ನಾಲಜಿ ಸೈಡ್ ಅಂತಲೂ ಅಲ್ಲ, ಅಫ್ಕೋರ್ಸ್ ICT ಬೇಸ್ಡ್ ಅಸಿಸ್ಟೆನ್ಸು ಕೂಡ. ಟೆಕ್ನಿಕಲ್ ಅಸಿಸ್ಟೆನ್ಸ್ ಅಂದರೆ ಹೌ ಟು ಹ್ಯಾಂಡಲ್ ಸೋ ಮೆನಿ ಆಸ್ಪೆಕ್ಟ್ಸ್. ಟೀಚರ್ ಬಂದಿರ್ಬೋದು ವಿತ್ ರಿಲೇಟೆಡ್ ಟು ದೇರ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ನಾಲೆಡ್ಜ್ ಇರ್ಬೋದು, ಡಿಗ್ರೀಸ್ ಇರ್ಬೋದು. ಬಟ್ ಟೆಕ್ನಿಕಲ್ ಅಸಿಸ್ಟೆನ್ಸ್ ದೇ ರಿಕ್ವೈರ್ ವೆನ್ ದೇ ಆರ್ ಹ್ಯಾಂಡ್ಲಿಂಗ್ ದ ಸ್ಟೂಡೆಂಟ್ಸ್. ಅದು ಆ ಉದ್ದೇಶಕ್ಕಾಗಿ ನಮಗೆ ಬೇಕು. ಎಕ್ಸ್ಪರ್ಟ್ ಯಾರು? ಹೆಡ್ ಮಾಸ್ಟರ್. ಹೆಡ್ ಮಾಸ್ಟರ್ ಹ್ಯಾಸ್ ಟು ಬಿ ವೆಲ್ ವರ್ಸ್ಡ್ ವಿತ್ ಆಲ್ ಆಸ್ಪೆಕ್ಟ್ಸ್ ಆಫ್ ದ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ ಆಸ್ ವೆಲ್ ಆಸ್ ಅಡ್ಮಿನಿಸ್ಟ್ರೇಷನ್ ಆಸ್ ವೆಲ್ ಆಸ್ ಮ್ಯಾನೇಜ್ಮೆಂಟ್ ಆಫ್ ದ ಸ್ಕೂಲ್. They have to provide the technical assistance. The next one is for the growth of teachers. In spite of better professional training, teachers still need continuous and improved training on the job in a realistic situation. ಸೊ ಎರಡನೇದು ಯಾವುದಕ್ಕೆ ಬೇಕು? ಗ್ರೌತ್ ಆಫ್ ಎ ಟೀಚರ್. ಒಬ್ಬ ಬೋಧಕ ಆ ಶಾಲೆಯಲ್ಲಿ ಉತ್ತಮ ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರು ಇದ್ದಾರೆ ಅಂದರೆ ಖಂಡಿತವಾಗೂ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ಅಥವಾ ಆಲ್ರೌಂಡ್ ಡೆವಲಪ್ಮೆಂಟ್ ಅಥವಾ ಕ್ವಾಲಿಟಿ ಆಫ್ ಎಜುಕೇಷನ್ ಏನು ಮಾತಾಡ್ತೀವಿ ನಾವು, ಗುಣಾತ್ಮಕವಾಗಿರ್ತಕ್ಕಂಥ ಶಿಕ್ಷಣ ಕೊಡೋದ್ರಲ್ಲಿ ಖಂಡಿತವಾಗೂ ಸಾಧ್ಯತೆ ಇದೆ. ಸೊ ದ ಟೀಚರ್ಸ್ ಹ್ಯಾವಿಂಗ್ ಎ ಗ್ರೇಟ್ ರೋಲ್ ಆ್ಯಂಡ್ ದೇ ಆರ್ ಹ್ಯಾವಿಂಗ್ ಎ ಮೆಜಾರಿಟಿ ರೋಲ್ ಇನ್ ದ ಸ್ಕೂಲ್ ಲರ್ನಿಂಗ್ ಔಟ್ಕಮ್. ಹಾಗಾಗಿ ಫಾರ್ ದ ಗ್ರೋತ್ ಆಫ್ ದ ಟೀಚರ್ಸ್, ಶಾಲೆ ಫಲಿತಾಂಶ ಬರಬೇಕು ಅಂತ ಒತ್ತಡ ತರೋದು ಅಷ್ಟೇ ಅಲ್ಲ, ಅದಕ್ಕೆ ಪೂರಕವಾಗಿ ಶಿಕ್ಷಕರ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಹಕಾರವನ್ನು ಮೇಲ್ವಿಚಾರಣೆ ಅಡಿಯಲ್ಲಿ ನಾವು ಕೊಡಬೇಕಾಗತ್ತೆ. ಯು ಹ್ಯಾವ್ ಟು ಅಬ್ಸರ್ವ್ ಇನ್ ಸಚ್ ಎ ವೇ. ಸೂಪರ್ವಿಷನ್ ಕಣ್ಣಿಡೋದು ಅಂದರೆ ಬರೀ ಶಿಕ್ಷಕ ಏನು ಮಾಡ್ತಾ ಇದ್ದಾನೆ, ಲೇಟಾಗಿ ಬಂದನಾ, ಬರೀ 5 ನಿಮಿಷ ಲೇಟ್ ಆಯಿತಾ, ಅಥವಾ ಕೆಲಸ ಮಾಡಲಿಲ್ವಾ ಒಂದು ದಿವಸ ಅನ್ನೋದಕ್ಕೆ ಅಷ್ಟೇ ಸೀಮಿತವಾಗಿರದೆ, ಅವ್ರಿಗೆ ಏನು ಬೇಕಾಗಿದೆ ಉತ್ತಮವಾಗಿರ್ತಕ್ಕಂಥ ಒಂದು ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲಿಕ್ಕೆ ಅಥವಾ ಗುಣಾತ್ಮಕ ಶಿಕ್ಷಣವನ್ನು ಕೊಡೋದಕ್ಕೆ ಅನ್ನುವಂಥದ್ದಕ್ಕೆ, in that point of view we have to be supervised for the growth of a teacher. This is also very important. Next one, for helping teachers to prepare for teaching. ಏನು ಅವರಿಗೆ ಸಹಾಯ ಮಾಡುವಂಥದ್ದು, ಪ್ರಿಪರೇಷನ್ ಮಾಡ್ಕೊಳ್ಳೋದು, ಉತ್ತಮವಾಗಿರ್ತಕ್ಕಂಥ ತಯಾರು ಮಾಡ್ಕೊಳ್ಳೋದಕ್ಕೂ ಏನೆಲ್ಲ ಬೇಕು ಅದಕ್ಕೆ ನಾವು ಸಹಾಯ ಮಾಡೋದು ಕೂಡ ಅಗತ್ಯತೆ ಇದೆ. ಟೀಚರ್ಸ್ ಹ್ಯಾವ್ ಟು ಪರ್ಫಾರ್ಮ್ ಡೈವರ್ಸ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಫೇಸ್ ಎ ಹೆವಿ ಲೋಡ್ ಆಫ್ ವರ್ಕ್. ದೇ ಕೆನಾಟ್ ಡಿವೋಟ್ ಮಚ್ ಟೈಮ್ ಟು ಥ್ರೂ ದ ಪ್ರಿಪರೇಷನ್ ಆಫ್ ಟೀಚಿಂಗ್. Supervision can very well help to lighten the burden of teachers in this respect. ಅದಕ್ಕೆ ಮೇಲ್ವಿಚಾರಣೆ ಮಾಡಬೇಕಾಗುತ್ತೆ. ಪ್ರಿಪೇರ್ ಫಾರ್ ಟೀಚಿಂಗ್. ಎಸ್, ಅಫ್ಕೋರ್ಸ್ ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಚಾಲೆಂಜಿಂಗ್ ಟಾಸ್ಕ್ ಫಾರ್ ಎ ಟೀಚರ್ ನವ್ ಡೇಸ್. ಒಂದು ಶಾಲೆ ತರಗತಿಗೆ ಹೋಗಬೇಕಾದ್ರೆ ಎಷ್ಟೇ ಎಕ್ಸ್ಪೀರಿಯನ್ಸ್ ಟೀಚರ್ ಇದ್ದರೂ ಕೂಡ ಇನ್ ವಿಚ್ ಆಸ್ಪೆಕ್ಟ್ ದೇ ಹ್ಯಾವ್ ಟು ಪ್ರೊವೈಡ್, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಫಾರ್ ಹೆಲ್ಪಿಂಗ್ ಎ ಟೀಚರ್ಸ್ ಟು ಪ್ರಿಪೇರ್ ಫಾರ್ ಟೀಚಿಂಗ್. ಬೋಧನೆಗೆ ಹೋಗೋಕ್ಕೆ ಮುಂಚೆ ಅವರಿಗೆ ತಯಾರಾಗಲಿಕ್ಕೆ ಪ್ರತಿದಿನ ಹೊಸ ದೃಷ್ಟಿಕೋನದಲ್ಲಿ ವಿಷಯ ವಸ್ತುವನ್ನು ಮಂಡಿಸಬೇಕಾಗತ್ತೆ, ತರಗತಿಯನ್ನು ಅಬ್ಸರ್ವ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಬಿಕಾಸ್ ಇಟ್ ಈಸ್ ರಿಕ್ವೈರ್ಸ್ ಎ ಮೋರ್ ಅನಾಲಿಸಿಸ್ ಅಬೌಟ್ ದ ಕ್ಲಾಸ್ ರೂಮ್ ಟೀಚಿಂಗ್. ಪ್ರತಿದಿನ ವಿದ್ಯಾರ್ಥಿಗಳು ಯಾವ ರೀತಿ ಇರ್ತಾರೆ, ಡೈವರ್ಸಿಫೈಡ್ ಇರ್ತಾರೆ, ಹಾಗೆ ಡೈವರ್ಸಿಫೈಡ್ ಆ್ಯಕ್ಟಿವಿಟೀಸನ್ನು ಅವರು ಕ್ಲಾಸ್ ರೂಮಲ್ಲಿ ಮಾಡಬೇಕಾಗಿರುತ್ತೆ. ಟು ಕಮ್ ಅಪ್ ವಿತ್ ಎ ಇನೋವೇಟಿವ್ ವೇ every day, every year. So that is going to be very useful. In that way the supervision is needed ಅನ್ನುವಂಥದ್ದು. ಅವರಿಗೆ ಬರ್ಡನ್ ಕಡಿಮೆ ಮಾಡಿ ಅದಕ್ಕೆ ಪೂರಕವಾಗಿ ತಯಾರು ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು, ಓನ್ಲಿ ಫಾರ್ ಮೆಂಟ್ ಫಾರ್ ಟು ಟೀಚ್ ಅನ್ನೋವಂಥದ್ದಕ್ಕೆ ಅವರಿಗೆ ತೊಡಗಿಸ್ಕೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು. ಫಾರ್ ಕೀಪಿಂಗ್ ಟೀಚರ್ಸ್ ಅಪ್ ಟು ಡೇಟ್. ಎಸ್, ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅಪ್ ಟು ಡೇಟ್. ಸೊ ನಮಗೆ ಟೆಕ್ನಾಲಜಿ ಎಷ್ಟು ಫಾಸ್ಟಾಗಿ ಅಪ್ಡೇಟ್ ಆಗ್ತಿದೆಯೋ, ಸೊ ಹ್ಯಾವಿಂಗ್ ಎ ಗ್ರೇಟ್ ಇಂಪ್ಯಾಕ್ಟ್ ಆನ್ ದ ಕ್ಲಾಸ್ ರೂಮ್ ಆಲ್ಸೋ, that in the teaching field also, in the field of education also. That's why the teachers has to be parallelly update their knowledge, information, skills, etc. So with the continuous social change, there is a going on development in educational theory and practice. Creative suggestions derived from critical analysis and discussion of research finding are indispensable for growth. Supervision can provide this service.
ಎಸ್, ಇಂಥ ಒಂದು ಸೇವೆಯನ್ನು ಒದಗಿಸ್ಕೊಡ್ಬೇಕಾಗತ್ತೆ. ಒಬ್ಬ ಶಿಕ್ಷಕರು ಕೂಡ ತರಗತಿಗೆ ಹೋಗಬೇಕಾದ್ರೆ ಅವರು ಅಪ್ಡೇಟ್ ಇನ್ಫಾರ್ಮೇಷನ್ ಇರಬೇಕು. ಸೋ ಮೆನಿ ಅದರ್ ICTಗೆ ಸಂಬಂಧಪಟ್ಟಂಗಾಗಿ ಸ್ಕಿಲ್ಸ್ ಇಂಪ್ರೂವ್ಮೆಂಟ್ ಆಗಿರ್ಬೋದು, ಅಥವಾ ಸೈಕಲಾಜಿಕಲ್ ಆಸ್ಪೆಕ್ಟ್ಸ್ ವಿತ್ ರಿಲೇಟೆಡ್ ಟು ದ ಸ್ಟೂಡೆಂಟ್ಸ್, ದೇ ಮಸ್ಟ್ ನೋ ವೆರಿ ವೆಲ್ theories, methods, other informations with related to the particular subject. ಸೊ ಈ ದೃಷ್ಟಿಕೋನದಲ್ಲಿ ಮೇಲ್ವಿಚಾರಣೆಯನ್ನು ಮಾಡಿ ಅವರಿಗೆ ಅಪ್ಡೇಟ್ ಆಗಲಿಕ್ಕೆ ಹೇಳುವಂಥದ್ದು ಕೂಡ ಸೂಪರ್ವಿಷನ್ ಅಂಡರಲ್ಲಿ ಬರುತ್ತೆ, ಅಥವಾ ಅದರ ಅಗತ್ಯತೆ ಇದೆ ಅಂತ ಹೇಳ್ಬೋದು. ಬರೀ ಕೆಲಸ ಮಾಡಲ್ಲ ಅನ್ನೋದಕ್ಕೂ ಕೂಡ ಅಪ್ಡೇಟ್ ಆಗಿ ಅನ್ನುವಂಥದ್ದು ಕೂಡ ಸೂಪರ್ವಿಷನ್ ಮೂಲಕ ನೀವು ಅವರಿಗೆ ಅಸಿಸ್ಟೆನ್ಸ್ ಮಾಡ್ಬೋದು, ಅಥವಾ ಅಂಥ ಸೇವೆಯನ್ನು ಕೂಡ ಕೊಡ್ಬೋದು ಅನ್ನುವಂಥದ್ದು. ದಿಸ್ ಇಸ್ ಐ ಥಿಂಕ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಇಟ್ ಇಸ್ ಅ ರ್ಯಾಪಿಡ್ ಚೇಂಜಿಂಗ್ ಎರಾ. ಎಷ್ಟು ಫಾಸ್ಟಾಗಿ ಚೇಂಜಸ್ ಆಗ್ತಿದೆ ವಿತ್ ಆಲ್ ಆಸ್ಪೆಕ್ಟ್ಸ್ ಅನ್ನುವಂಥದ್ದು ನೋಡ್ತಾ ಇದ್ದೀವಿ. ಈ ದೃಷ್ಟಿಕೋನದಲ್ಲಿ ಮೇಲ್ವಿಚಾರಣೆಯನ್ನು ಮಾಡಿ ಆ ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರು ಅಪ್ಡೇಟ್ ಆಗಲಿಕ್ಕೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ ಹೆಡ್ ಮಾಸ್ಟರು ಅದನ್ನು ಮಾಡುವಂಥದ್ದು ಅನ್ನೋಂಥದ್ದು. ನೆಕ್ಸ್ಟ್, ಫಾರ್ ಪ್ರೊವೈಡಿಂಗ್ ಡೆಮೋಕ್ರೆಟಿಕ್ ಪ್ರೊಫೆಷನಲ್ ಲೀಡರ್ಶಿಪ್. ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಆಲ್ಸೋ ಕ್ವೈಟ್ ಗುಡ್. ಸೊ ಪ್ರಜಾಸತ್ತಾತ್ಮಕ ರೀತಿಯಲ್ಲಿರ್ತಕ್ಕಂಥ ಒಂದು ನಾಯಕತ್ವ ಗುಣವನ್ನು ಒದಗಿಸ್ಕೊಡ್ಲಿಕ್ಕೆ ನಮಗೆ ಮೇಲ್ವಿಚಾರಣೆ ಅಗತ್ಯವಿದೆ. ಇನ್ ಒನ್ ಕ್ಯಾನ್ ಮೇಕ್ ಅ ಕ್ರಿಯೇಟಿವ್ ಕಾಂಟ್ರಿಬ್ಯೂಷನ್. ಇಟ್ ಕ್ಯಾನ್ ಆಲ್ಸೋ ಯುನಿಫೈ ದ ಎಫರ್ಟ್ಸ್ ಆಫ್ ಆಲ್ ದ ಪರ್ಸನ್ಸ್ ಎಂಗೇಜ್ಡ್ ಇನ್ ದ ಪರ್ಟಿಕ್ಯುಲರ್ ಕೋರ್ಸ್ ಅಂತಲೇ, ಎಜುಕೇಟಿವ್ ಕೋರ್ಸ್ ಅಂತಲೇ ಕೂಡ ಕರಿತೀವಿ ನಾವು. ಭಾಳ ಮುಖ್ಯವಾಗಿ ಸೊ ಅವರ ಕುಂದುಕೊರತೆಗಳು ಏನಿದೆ ಅದನ್ನು ಆಲಿಸ್ರಿ, ಹಾಗೆ ಅವರಿಗೆ ಅದನ್ನು ಒದಗಿಸ್ಕೊಟ್ಟ ಮೇಲೆ ಅದನ್ನು ಮಾಡೋ ಅಂಥ ಕೆಲಸವನ್ನು ಮಾಡಿ ಕಾರ್ಯಕ್ಷಮತೆಯಿಂದ ಕಮಿಟೆಡ್ ವೇನಲ್ಲಿ ಫಾರ್ ದ ಬೆನಿಫಿಟ್ ಆಫ್ ದ ಸ್ಟೂಡೆಂಟ್ಸ್ ಆ್ಯಸ್ ವೆಲ್ ಆಸ್ ದ ಸ್ಕೂಲ್ ಅಂತ ಕೇಳೋ ರೀತಿ ಕೂಡ ಹೆಡ್ ಮಾಸ್ಟ್ರಿಗೆ ಅವಶ್ಯಕತೆ. ಡೆಮೋಕ್ರೆಟಿಕ್ ವೇ ಆಫ್ ಲೀಡರ್ಶಿಪ್ ಅನ್ನುವಂಥದ್ದು ಪ್ರಜಾಸತ್ತಾತ್ಮಕವು. ಅವರದ್ದು ಮೊದಲು ಆಲಿಸ್ಕೊಳ್ಳಿ, ಏನೆಲ್ಲ ಕುಂದುಕೊರತೆಗಳಿದೆ ಟೀಚರ್ಸ್ದು, ಏನೆಲ್ಲ ರಿಕ್ವೈರ್ಮೆಂಟ್, ದೆನ್ ಯು ಹ್ಯಾವ್ ಟು ಪ್ರೊವೈಡ್ ಆಲ್ ದೋಸ್ ಥಿಂಗ್ಸ್, ದೆನ್ ಯು ಕ್ಯಾನ್ ಆಸ್ಕ್. ಸೊ ಕಮಿಟ್ ಆಗಿ ಕೆಲಸ ಮಾಡಿ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಕೆಲಸವನ್ನು ಕೇಳೋದಕ್ಕೆ ಅವಕಾಶ ಇದೆ. ಸೊ ಇದೆಲ್ಲ ದೃಷ್ಟಿಕೋನದಲ್ಲಿ ಅಂದರೆ ಒಂದು ಶಾಲೆ ತುಂಬ ಚೆನ್ನಾಗಿ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಬೋಧನೆ ಸುಗಮವಾಗಿ ನಡಿಬೇಕು, ವಿದ್ಯಾರ್ಥಿಗಳು ಉತ್ತಮ ರೀತಿಯಲ್ಲಿ ಕಲಿಕೆಯನ್ನು ಉಂಟು ಮಾಡಿ ಅವರ ಏನು ಕ್ವಾಲಿಟಿ ಆಫ್ ಎಜುಕೇಷನ್, ಅಲ್ಟಿಮೇಟ್ ಈಸ್ ಟು ಬ್ರಿಂಗ್ ದ ಕ್ವಾಲಿಟಿ ಆಫ್ ಎಜುಕೇಷನ್. ಏನು ಗುಣಾತ್ಮಕ ಶಿಕ್ಷಣ ಅಂತ ಹೇಳ್ತಾನೆ ಇರ್ತೀವಿ, ಆದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಪರಿಶೀಲಿಸಿ ಸೂಕ್ಷ್ಮವಾಗಿ ಗಮನಿಸಿ ಅವುಗಳಿಗೆ ಪೂರಕವಾಗಿರ್ತಕ್ಕಂಥ ಅಂಶಗಳನ್ನು ಒದಗಿಸ್ಕೊಡೋದೇ ಸೂಪರ್ವಿಷನ್ ಅಂತ ಹೇಳಿ ಕರೆಯುವಂಥದ್ದು. ಖಂಡಿತವಾಗೂ ಆ ಕ್ವಾಲಿಟಿ ಎಜುಕೇಷನನ್ನು ನಾವು ತರಲಿಕ್ಕೆ ಸೂಪರ್ವಿಷನ್ ಈಸ್ ಒನ್ ಆಫ್ ದ ಕೀ ಫ್ಯಾಕ್ಟರ್, ಕೀ ಕಾನ್ಸೆಪ್ಟ್ ಇನ್ ದ ಸ್ಕೂಲ್ ಮ್ಯಾನೇಜ್ಮೆಂಟ್. ಹೆಡ್ ಮಾಸ್ಟರ್ ಹ್ಯಾಸ್ ಟು ಡೂ ವೆರಿ ವೆಲ್. It is a planned program and they must understand these aspects, how we are doing, why we are doing, in what purpose we are doing ಅನ್ನೋಂಥ ಅಂಶ ಪ್ರತಿಯೊಬ್ಬ ಮುಖ್ಯೋಪಾಧ್ಯಾಯರಿಗೂ ಗೊತ್ತಿರಬೇಕಾಗಿರ್ತಕ್ಕಂಥ ಅಂಶ. ನಾಳೆ ನೀವು ಕೂಡ ಶಾಲೆಗೆ ಹೋದಾಗ ಬರೀ ಟೀಚರ್ಸ್ ಆಗದೆ ಮುಖ್ಯೋಪಾಧ್ಯಾಯರಾದಾಗ ಈ ಎಲ್ಲ ಅಂಶಗಳನ್ನು ಗಮನಿಸಿ ಆ ಶಾಲೆ ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಣೆಯನ್ನು ಮಾಡೋದಕ್ಕೆ ಸಹಾಯ ಮಾಡಬೇಕು ಅನ್ನೋಂಥದ್ದು. ದಿಸ್ ಈಸ್ ಅಬೌಟ್ the meaning of supervision and functions of supervision and need of supervision. ಮುಂದಿನ ವಿಡಿಯೋದಲ್ಲಿ ಇನ್ಸ್ಪೆಕ್ಷನ್ ಬಗ್ಗೆ ಚರ್ಚೆ ಮಾಡೋಣ. ಅಲ್ಲಿವರೆಗೂ ಇದ್ರ ಬಗ್ಗೆ ಒಂದಷ್ಟು ನೋಟ್ಸ್ಗಳನ್ನು ಪಾಯಿಂಟ್ಸ್ಗಳನ್ನು ನೀವು ಬರ್ಕೊಂಡು ರೆಡಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು.